ಮನೆಗೆ ಬಂದಿದ್ದೀವಿ. ಡಬ್ಬ ಓಪನ್ ಮಾಡಕ್ ಆಗ್ತಾ ಇಲ್ಲ. ನನ್ನ ಮಗಳು ತುಂಬಾ ಗಲಾಟೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರಿಕಾ ಭಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಮಗಳು ಇಬ್ರು ಅಡ್ಗೆ ಮನೆಯಿಂದ ವಿಡಿಯೋ ಮಾಡ್ತಾ ಇದೀವಿ. ಒಂದು ಹೊಸ ಡಿಶ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಏನು ಅಂತಂದ್ರೆ ಏನಾದ್ರು ಕಾಣಿಸ್ತಾ ಇದೆಯಾ? ಕುಂಬಳಕಾಯಿ ಅಲ್ಲ, ಹಲಸಿನಕಾಯಿ. ಈ ಹಲಸಿನಕಾಯಿದು ಪಲ್ಯ ಮಾಡೋಣ ಅಂತ ಇದನ್ನ ನಿನ್ನೆ ತರಕಾರಿ ಅಂಗಡಿಲಿ ನೋಡಿದ್ವಿ. ನನ್ನ ಹಸ್ಬೆಂಡ್ ತುಂಬಾ ಥ್ರಿಲ್ ಆಗ್ಬಿಟ್ರು ಮಾಡು ಅಂತ. ಸೊ ಇದು ನಮ್ ಕಡೆ ಎಲ್ಲ ಬೇರ್ ಹಲಸು ಅಂತ ಕರೀತಾರೆ, ಬಟ್ ಇದು ಎಕ್ಸಾಕ್ಟ್ ಬೇರ್ ಹಲ್ಸ್ ಅಲ್ಲ. ಹಲಸಿನಕಾಯೇ ಚಿಕ್ಕು ಕಾಯಿ. ಇದು ಬೇರ್ ಹಲ್ಸ್ ಅಂದ್ರೆ ಸ್ವಲ್ಪ ಶೇಪ್ ಎಲ್ಲ ಚೇಂಜ್ ಇರುತ್ತೆ. ಇದು ನಾರ್ಮಲ್ ಹಲಸಿನಕಾಯಿ. ಬನ್ನಿ ಇದ್ರಲ್ಲಿ ಇವಾಗ ಪಲ್ಯ ಹೇಗ್ ಮಾಡೋದು ಅಂತ. ಓಕೆ, ಇದು ಇವಾಗ ನಾನು ಹಲಸಿನಕಾಯಿ ತಗೊಂಡಿದ್ದೀನಿ. ಹಲಸಿನಕಾಯಿಗೆ ಈ ತರ ಚಾಕು ತಗೊಂಡಿದ್ದೀನಿ, ನಾರ್ಮಲ್ ಚಾಕು ತಗೊಂಡಿಲ್ಲ. ಸ್ವಲ್ಪ ಈ ತರ ಎಣ್ಣೆ ಹಚ್ಕೋತೀನಿ. ಕೊಬ್ಬರಿ ಎಣ್ಣೆ ಅಥವಾ ನಾರ್ಮಲ್ ಅಡುಗೆ ಎಣ್ಣೆ, ಯಾವ್ದು ಎಣ್ಣೆ ಬೇಕಾದ್ರೂ ತಗೋಬಹುದು. ಚಾಕುಗೆ ಹಿಡಿಸ್ಬಾರ್ದು ಅಂತ ಈ ಥರ ತಗೊಂಡಿದ್ದೀನಿ. ಸೊ ಕಟ್ ಮಾಡೋಣ. ಹುಷಾರಾಗಿ ಇಟ್ಕೋಬೇಕು. ಇದು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಚಾಕು ಮುಟ್ಬೇಡ, ಅಂಟು. ಅಮ್ಮ ಇಲ್ಲೋ ಇವಾಗ ಈ ತರ ನಾನು ಹಲಸಿನಕಾಯಿನ ಹೆಚ್ಕೊಂಡಿದ್ದೀನಿ. ತುಂಬಾ ಚಿಕ್ಕದಾಗಿ ಹೆಚ್ಚಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಏನ್ ಮಾಡಿದ್ದೀನಿ ಅಂದ್ರೆ ಒಂದು ಬೌಲ್ಗೆ ಅರಿಶಿನ ಮತ್ತೆ ಉಪ್ಪು ಹಾಕ್ಬಿಟ್ಟು ನೀರು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದ್ಸತಿ ಹಾಕಿ ತೆಗೆದ್ಬಿಡೋಣ ಅಂತ, ತೊಳೆಯೋಣ ಅಂತ ಅಷ್ಟೇ. ಕ್ಲೀನಾಗಿ ಸಿಪ್ಪೆ ಎಲ್ಲ ತೆಗೆದು ಗೂಜೆಲ್ಲ ತೆಗೆದು ಹಿಂಗೆ ಹಾಕೊಂಡಿದ್ದೀನಿ. ಜಸ್ಟ್ ಒಂದ್ಸತಿ ಈ ಥರ ಹೆಚ್ಕೊಂಡಿರೋದನ್ನ ಈ ಥರ ನೀರಲ್ಲಿ ಹಾಕಿದ್ದೀನಿ. ಒಂದು 2 ಸೆಕೆಂಡ್ಸ್ ಅಷ್ಟೇ. ಅದನ್ನ ಇವಾಗ ನಾನು ಕುಕ್ಕರ್ ಕಾಣಿಸ್ತಾ ಇದೆಯಾ? ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಜಿಜ್ಜಿ ಕುಕ್ಕರಿಗೆ ಹಾಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನು ಇದು ಹಲಸಿನಕಾಯಿ ಮುಳುಗೋ ಅಷ್ಟು, ಅಂದಾಜೇನಿಲ್ಲ, ಹಲಸಿನಕಾಯಿ ಮುಳುಗೋ ಅಷ್ಟು ಮತ್ತೆ ನೀರು ಹಾಕಿದ್ದೀನಿ. ಇದಕ್ಕೆ ಇವಾಗ ನಾನು ಮುಚ್ಚಳ ಹಾಕಿ 1 ರಿಂದ 2 ವಿಸಿಲ್ ಅಷ್ಟೇ ಕೂಗಿಸ್ಕೊತೀನಿ. ಈ ತರ ಈರುಳ್ಳಿ ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಯೂಶುವಲಿ ನಮ್ಮ ಮನೇಲಿ ಅಂದ್ರೆ ನನ್ನ ತಾಯಿ ಮನೇಲೆಲ್ಲ ಈರುಳ್ಳಿ ಹಾಕಲ್ಲ. ನಾನಿಲ್ಲಿ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಹಾಗೆ 1 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರದ ಪುಡಿನೂ ಹಾಕ್ತೀನಿ. ಸೊ ಅದ್ರ ಜೊತೆಗೆ ಇರ್ಲಿ ಅಂತ 1 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಒಗ್ಗರಣೆ ಕರ್ಬೇವು ತಗೊಂಡಿದ್ದೀನಿ. ಕುಕ್ಕರ್ ಕೂಗೋ ಅಷ್ಟರಲ್ಲಿ ಇದನ್ನ
ಹೆಚ್ಕೊಂಡು ಬಿಡ್ತೀನಿ ಸೈಡಲ್ಲಿ. ಚಾಕು ನೋಡಿ ಯಾರು ಹೆದರ್ಕೋಬೇಡಿ, ಹಲಸಿನಕಾಯಿ ಕಟ್ ಮಾಡಿ ಚಾಕುಲೇನೆ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಮಗಳು ಇಲ್ಲೇ ಅಡುಗೆ ಮನೇಲಿ ಕುತ್ಕೊಂಡಿದ್ದಾಳೆ ನನ್ನ ಜೊತೆ, ಅದಕ್ಕೆ ಅವಳದು ವಾಯ್ಸ್ ಸಹ ಬರ್ತಾ ಇದೆ ಅಷ್ಟೆ. ನಾನು ತುಂಬ ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ನೀರೆಲ್ಲ ನಾನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಸುಮ್ಮನೆ, ಇದು ಕುಟಾಣಿ ಇದೆ ಅಲ್ವಾ, ಎತ್ಕೋತೀನಿ ನೀರು, ಅದರಲ್ಲಿ ಸುಮ್ಮನೆ ಒಂದ್ಸತಿ ಹಿಂಗೆ ಜಜ್ಗೋತಾ ಇದ್ದೀನಿ. ಸೊ ದಟ್ ಸ್ವಲ್ಪ ಸ್ಮ್ಯಾಶ್ ಆಗಲಿ ಅಂತ, ಹಿಂಗೆ ಪೀಸ್ ಪೀಸ್ ಆಗಲಿ ಅಂತ ಅಷ್ಟೇ. ಈ ಥರ ಮಾಡಿದ್ರೆ ಅದು ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ ಅಂತ, ಈ ಥರ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೋತೀನಿ. ಇರು, ಒಗ್ಗರಣೆ ಹಾಕಬೇಕು. ಓಕೆನಾ, ಅದು ಎಣ್ಣೆ ಕಾಯ್ತಾ ಇದೆ. ಇವಾಗ ಅದಕ್ಕೆ ನಾನು ಒಗ್ಗರಣೆ ಐಟಮ್ಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, ಇವಾಗ ಇದಕ್ಕೆ ನಾನು ಕರಿಬೇವು ಮತ್ತೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಅದಿವಾಗ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಬಾಡಿದೆ, ಈರುಳ್ಳಿ ಜಾಸ್ತಿ ಬಾಡೋದು ಬೇಡ, ಮತ್ತೆ ಹಲಸಿನಕಾಯಿನೂ ಹಾಕಿ ಬಾಡಿಸ್ತೀವಲ್ವ. ಸೊ ಇವಾಗ ನಾನು ಬೇಯಿಸ್ಕೊಂಡಿದ್ದಂತಹ ಹಲಸಿನಕಾಯಿ ಹಾಕ್ತಾ ಇದ್ದೀನಿ. ಉರಿ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದ್ಸತಿ ಎಲ್ಲ ಕಲಸಿ ಎಣ್ಣೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿದೆ ಅಂದಮೇಲೆ ನೀವು ಉರಿ ಜಾಸ್ತಿ ಮಾಡ್ಕೋಬೋದು. ನಮ್ಮ ಊರ್ ಕಡೆ ಇದು ಯೂಶುವಲಿ ತುಂಬ ಸಿಗುತ್ತೆ. ಇವಾಗ ಮಳೆಗಾಲದಲ್ಲಿ ಅದೆಲ್ಲ ಮಲೆನಾಡು ಮತ್ತು ಕರಾವಳಿ ಆಗಿರೋದ್ರಿಂದ ಮಳೆಗಾಲದಲ್ಲಿ ಜಾಸ್ತಿ ತರಕಾರಿಗಳು ಸಿಗಲ್ಲ. ಆವಾಗ ಹಲಸಿನಕಾಯಿ, ಮಾವಿನಕಾಯಿ, ಈ ಥರ ತೋಟದಲ್ಲಿ ಏನೇನು ಸಿಗುತ್ತೆ ಅದರಿಂದನೇ ಎಲ್ಲ ಅಡುಗೆಗಳು ಮಾಡ್ತಾರೆ. ನಾನು ಬೇಸಿಕಲಿ ಬಂದು ಹುಟ್ಟಿದ್ದು ಮಾತ್ರ ಹೊನ್ನಾವರ, ನಮ್ಮ ತಾಯಿ ತವ್ರ ಮನೇಲಿ, ಬಟ್ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ. ಸೊ ಅಲ್ಲಿ ನನಗೆ ಹಲಸಿನಕಾಯಿ ತುಂಬ ಫೆಮಿಲಿಯರು. ನಾನು ಸಮ್ಮರ್ ವೆಕೇಷನ್ಗೆ ಹೋದಾಗೆಲ್ಲ ನಾನು ಹಲಸಿನಕಾಯಿನೆಲ್ಲ ತುಂಬ ನೋಡ್ತಾ ಇದ್ದೆ. ನಮ್ಮ ಅಜ್ಜಿ ಇದ್ದಾಗ ಹಲಸಿನಕಾಯಿ ಹಪ್ಪಳ ಮಾಡೋರು, ಹಲಸಿನಕಾಯಿದು ಸಾರೆ ಅಂತ ಬರುತ್ತೆ, ಅದ್ರದ್ದು ಹಪ್ಪಳ ಮಾಡ್ತಾಯಿದ್ರು. ಮತ್ತು ಈ ಹಲಸಿನಕಾಯಿದು ಬೇರೆ ಹಲಸಿನಕಾಯಲ್ಲಿ ಹುಳಿ ಮಾಡ್ತಾಯಿದ್ರು, ಈ ಥರ ಪಲ್ಯ ಮಾಡ್ತಾಯಿದ್ರು. ಮತ್ತು ನಮ್ಮಮ್ಮ ಒಂದು ಸೈಡ್ ಡಿಶ್ ಮಾಡ್ತಾಯಿದ್ರು, ಅದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಬೇರೆ ಹಲಸಿನಕಾಯಿನ ಬೇಯಿಸಿರ್ತಾರಲ್ವ, ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಕೊಬ್ಬರಿ ಎಣ್ಣೆ ಮತ್ತು ಹಸಿಮೆಣಸಿನ್ಕಾಯಿನ ಕೈಯಲ್ಲೇ ಚೆನ್ನಾಗಿ ನುರಿದ್ಬಿಟ್ಟು, ಅಂದರೆ ಕಲಿಸ್ಬಿಟ್ಟು ಬಾಳೆ ತುದಿಲಿ ಹಾಕ್ತಾಯಿದ್ರು. ಅದು ತುಂಬ ಚೆನ್ನಾಗಿರ್ತಾಯಿತ್ತು, ತುಂಬ ಟೇಸ್ಟಿಯಾಗಿರ್ತಾಯಿತ್ತು. ಇವಾಗ ಇದು ಈ ಥರ ಹಲಸಿನಕಾಯಿ ಬಾಡ್ಸಾಗಿದೆ, ಸ್ವಲ್ಪ ಬಾಡ್ತಾ ಇರಲಿ ಹಾಗೇ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ನೋಡಿಕೊಂಡು ಅಂದಾಜಲ್ಲಿ ಹಾಕ್ಕೊಳ್ಳಿ, ಜಾಸ್ತಿ ಆದ್ರೂ ಕಷ್ಟನೇ. ಇದಕ್ಕೆ ಇವಾಗ ನಾನು ಸ್ವಲ್ಪ ಖಾರದ ಪುಡಿನೂ ಸಹ ಹಾಕ್ತಾ ಇದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದು, ಸೊ ಅದಷ್ಟೊಂದು ಖಾರ ಏನಿರಲ್ಲ. ಸ್ವಲ್ಪ ನೋಡಿಕೊಂಡು ಖಾರ ಎಷ್ಟಾಗುತ್ತೆ ಅಂದರೆ ಖಾರ ಹಾಕಿ. ಇವಾಗ ನಾನು ಸ್ವಲ್ಪ ಹುಳಿ ಪುಡಿನೂ ಸಹ ಹಾಕ್ತಾ ಇದ್ದೀನಿ.
ಹುಳಿ ಪುಡಿ. ಇದು ರೆಡಿಮೇಡ್ ಅಂಗಡಿಲಿ ಸಿಗುವಂಥದ್ದೇ ಹುಳಿ ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲನೂ ಸಹ ಹಾಕ್ಕೋಬೋದು, ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಜಾಸ್ತಿ ಬೇಡ, ಎಲ್ಲ ಸ್ವಲ್ಪ 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 ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಇದು ಹಲಸಿನಕಾಯಿ ಆಲ್ರೆಡಿ ಬೆಂದಿದೆ ಕುಕ್ಕರಲ್ಲಿ, ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು. ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ತಳ ಹಿಡಿತಾ ಇದೆ ಅಂತ ಆ ಥರ ಏನಾದ್ರು ಅನಿಸಿದ್ರೆ ಸ್ವಲ್ಪ ಎಣ್ಣೆ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಏನಮ್ಮ ಅಪ್ಪ, ಸ್ವಲ್ಪ ಚೂರು ನೀರು ಹಾಕ್ತಾ ಇದ್ದೀನಿ ಸೊ ದಟ್ ಎಲ್ಲ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಮುಚ್ಚೋಣ. ಒಂದು 5 ಮಿನಿಟ್ಸ್ ಆಗಿದೆ, ಸಿಮ್ಮಲ್ಲೇ ಕುಕ್ ಮಾಡಿದ್ದೀನಿ. ಘಮ್ ಅಂತ ಇದೆ. ಇದು ಕ್ಲೀನಾಗಿ ಕುಕ್ ಆಗಿದೆ. ಇವಾಗ ಇದನ್ನ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋಣ. ಬಿಸಿ ಬಿಸಿ ಆಗಿರುವಂತಹ ಹಲಸಿನಕಾಯಿ ಪಲ್ಯ ರೆಡಿ ಆಗಿದೆ. ನನ್ನ ಮಗಳಿಗೆ ನಾನು ತಿನ್ಸೋ ಹಾಗಿಲ್ಲ, ಬಿಕಾಸ್ ಇದು ಡೈಜೆಷನ್ ಆಗಲ್ಲ. ಅಂಡ್ ಅವಳಿಂದ ತುಂಬಾ ಚಿಕ್ಕವಳು. ಮನೇಲಿ ನಾನು ಒಬ್ಳೇ ಇರೋದು ಇವಾಗ, ಅದಕ್ಕೋಸ್ಕರ ನಾನೇ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಬಿಸಿ ನೈಸ್, ಚೆನ್ನಾಗಿದೆ, ತಿನ್ಬೋದು. ನಾನು ಹಲಸಿನಕಾಯ್ದು ಅಷ್ಟೊಂದು ಫ್ಯಾನ್ ಅಲ್ಲ, ಬಟ್ ಓಕೆ, ನಾನು ಫಸ್ಟ್ ಟೈಮ್ ಮಾಡಿರೋದು, ಸೊ ನನಗಂತೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಯಾರು ತಿಂತಾರೆ ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಚೆನ್ನಾಗಾಗಿದೆ. ಇದು ನನ್ನ ಹಲಸಿನಕಾಯಿ ಪಲ್ಯದ ರೆಸಿಪಿ, ಹಾಗೆ ನಾನು ಮಾಡಿದ್ದು ಈ ತರ ಇತ್ತು. ಯಾರ್ಯಾರಿಗೆ ಫಸ್ಟ್ ಟೈಮ್ ಮಾಡಬೇಕು ಅಂತ ಅನ್ಸುತ್ತೆ ಪ್ಲೀಸ್ ನೋಡಿ, ಮಾಡಿ, ಟ್ರೈ ಮಾಡಿ. ಆಕ್ಚುಲಿ ಇವಾಗ ಹಲಸಿನಕಾಯ್ದು ಸೀಸನ್ನು. ನಾನು ಹಾಗೆ ನೆಕ್ಸ್ಟ್ ಸಾಂಬಾರ್ ಸಹ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಸಾಂಬಾರ್ ಮಾಡಿದ್ರೆ ಖಂಡಿತವಾಗ್ಲೂ ಅದ್ರದ್ದು ರೆಸಿಪಿ ಸಹ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದಾಗಿತ್ತು ನಂದು ಇವತ್ತಿನ ಹಲಸಿನಕಾಯಿ ಪಲ್ಯದ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ನನ್ನನ್ನು ಗ್ರೋ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಐ ಸಿ ಯು ಇನ್ ನೆಕ್ಸ್ಟ್ ಒನ್. ಟಾಟಾ ಮಾಡು ಮಗ. ಟಾಟಾ ಬಾಯ್. ಟಾಟಾ ಮಾಡು. ಟಾಟಾ. ರೆಕಾರ್ಡಿಂಗ್ ಆನ್ ಆಗಿದ್ಯಾ? ಇವಾಗ ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಡಬ್ಬ ಓಪನ್ ಮಾಡಕ್ ಆಗ್ತಾ ಇಲ್ಲ. ಟೇಸ್ಟ್ ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳಿ. ಅಲ್ಲೇ ಮಾಡ್ಬಿಟ್ಟಿದ್ದಾರೆ. ಸ್ಪೂನ್ ತೆಗಿ. ಇಲ್ಲೊಂದ್ಸರಿ ತೋರಿಸಿ ಹೆಂಗಿದೆ ಅಂತ ನೋಡಿ. ಓ ನೈಸ್. ಇವಾಗ ಕ್ಯಾಚ್ ಹಾಕೊಂತಾರೆ ಬಾಯಿಗೆ. ಅಂತ ಇಲ್ಲ, ಇದು ಕಚ್ಕೊಂಡ್ ತಿಂತೀವಿ. ಹೆಂಗಾಗಿದೆ ಅಲ್ಲೇ ಇಲ್ಲಿ ಕ್ಯಾಮ್ರಾ ತೋರಿಸಿ ರಿವ್ಯೂ. ಹಿಂಗಿಂಗಂದ್ರೆ ಬಾಯಲ್ಲಿ ಹೇಳ್ಬೇಕು. ಚೆನ್ನಾಗಿದೆ ಅಂತೆ. ಪರವಾಗಿಲ್ಲ, ನಾನು ಫಸ್ಟ್ ಟೈಮ್ ಮಾಡಿರೋದಮ್ಮ. ಚೆನ್ನಾಗಿದ್ಯಾ? ಅದೇನೋ ಗರಂ ಮಸಾಲ ಹಾಕಿದ್ಯಾ? ಸ್ವಲ್ಪ ಟೇಸ್ಟ್ ಅಂತ ಕೈದಾಗ ಹೋಗುತ್ತೆ ಹಂಗೆ ಇರಿಸು. ಇದು ನಿಮ್ಗೆ ಅಂತ ತಗೊಂಡ್ಬಂದಿದ್ದೀವಿ ನಾವು. ತಗೊಳ್ಳಿ. ಆಮೇಲೆ ನಮ್ಮಪ್ಪ ರಾತ್ರಿ ಬಂದ್ಮೇಲೆ ಅವ್ರು ತಿಂದ್ಮೇಲೆ ಅವ್ರದ್ದು ರಿವ್ಯೂ ಏನು ಅಂತ ನಮ್ಗೆ ಹೇಳಿ. ಆಯ್ತಾ? ಸ್ವಲ್ಪ ಆನಿಯನ್ ಹಾಕಿದೀವಿ. ಬೇರೆ ರೀತಿ ತಾಕ್ಸ್ಕೊಳ್ಳೋದಾದ್ರೆ ನೀವು ತಾಕ್ಸ್ಕೋಬೇಡಿ. ಇಲ್ಲ, ಇವತ್ತಲ್ಲ ಆನಿಯನ್ ತಿಂತೀವಲ್ಲ ನಾವು. ಓಕೆ, ಇದಾಗಿತ್ತು ರಿವ್ಯೂ. ಥ್ಯಾಂಕ್ ಯು.